ವೀಕ್ಷಕರೇ, ಮರಣ ಅಂದ್ರೆ ಜೀವಂತವಾಗಿದ್ದಂತ ವ್ಯಕ್ತಿ ಸಾವಿನ ಬಾಗಿಲನ್ನ ತಟ್ಟುವಂತ ಪ್ರಕ್ರಿಯೆ. ಹುಟ್ಟು ಸಾವು ಜಗದ ಸಹಜ ನಿಯಮಗಳು. ಹುಟ್ಟಿದಂತ ಯಾರು ಕೂಡ ಸಾವಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲರ ದೇಹ ಮಣ್ಣಿಗೆ ಮೀಸಲು. ನಮ್ ನಡುವೆ ಇದ್ದಂತ ವ್ಯಕ್ತಿ ಒಂದಿನ ಹೇಳ್ದೆ ಕೇಳದೆ ನಮ್ಮನ್ನ ಬಿಟ್ಟು ಹೋಗ್ತಾನೆ. ಅವನು ಆವರೆಗೂ ತಾನು ಗಳಿಸಿದಂತ ಹಣ, ಹೆಸರು, ಆಸ್ತಿ, ಪಾಸ್ತಿ, ಜನ, ಸಂಬಂಧ ಇವೆಲ್ಲವನ್ನು ಕೂಡ ತೊರೆದು ಹೋಗ್ತಾನೆ. ಸತ್ತಾಗ ಅದ್ಯಾವುದು ಕೂಡ ಅವನ ಹಿಂದೆ ಬರೋದಿಲ್ಲ. ಇದೇ ಶಾಶ್ವತ ಸತ್ಯ. ಗರುಡ ಪುರಾಣದ ಪ್ರಕಾರ ಯಾವುದೇ ವ್ಯಕ್ತಿಗೆ ಸಾವು ಬಂದಾಗ ಯಮ ಕಿಂಕರರು ಭಯಂಕರವಾದಂತಹ ಸ್ವರೂಪವನ್ನ ತಾಳಿ ಅವನ ಬಳಿ ಬಂದು ನಿಲ್ತಾರೆ. ದೊಡ್ಡ ಕೆಂಪನೆ ಕೆಂಡವನ್ನ ಉಗುಳುವಂತ ಕಂಗಳು, ಕೋರೆ ಹಲ್ಲುಗಳು, ಆಯುಧಗಳು ಹಾಗೂ ಕ್ರೂರ ನಗುವಿನ ಜೊತೆ ಬರುವಂತ ಅವರು ಅವನ ಆತ್ಮವನ್ನ ಇಹಲೋಕದಿಂದ ಪರಲೋಕಕ್ಕೆ ತಗೊಂಡು ಹೋಗ್ತಾರೆ. ಈ ಮರಣ ಯಾತ್ರೆ ಯುಗ ಯುಗಗಳವರೆಗೂ ಸಾಗುತ್ತೆ. ಅಂತ ಒಂದು ಯಾತ್ರೆ ಈ ಭೂಮಿ ಮೇಲೂ ಕೂಡ ನಡೆಯುತ್ತೆ. ಆಗ ಅವರು ಈ ಭೂಮಿ ಮೇಲೆ ಇರುವಂತ ತಮ್ಮ ಪ್ರೀತಿ ಪಾತ್ರರ ಜೊತೆಗಿನ ನಂಟುಗಳನ್ನ ಕಳೆದುಕೊಂಡು ಸಾಕ್ತಾರೆ. ಅದೇ ಅವರ ಅಂತಿಮ ಶವ ಸಂಸ್ಕಾರದ ಯಾತ್ರೆ. ಗರುಡ ಪುರಾಣದಲ್ಲಿ ಹೇಳಿರುವಂತೆ ಯಾವುದೇ ವ್ಯಕ್ತಿ ಸತ್ತಾಗ ಯಮಕಿಂಕರು ಅವನ ದೇಹದಿಂದ ಆತ್ಮವನ್ನ ಬೇರ್ಪಡಿಸ್ತಾರೆ. ಇಂಥ ಸಮಯದಲ್ಲಿ ಆ ವ್ಯಕ್ತಿ ತೀವ್ರವಾದಂತಹ ಸಂಕಟವನ್ನ ಅನುಭವಿಸ್ತಾನೆ, ಅಳ್ತಾನೆ, ಕಿರುಚ್ತಾನೆ. ಅವ್ರ ಜೊತೆ ಹೋಗೋದಕ್ಕೆ ಇಷ್ಟಪಡದೆ ತನ್ನ ದೇಹದೊಳಗೆ ಮತ್ತೆ ಮತ್ತೆ ಹೋಗೋದಕ್ಕೆ ಪ್ರಯತ್ನಿಸ್ತಾನೆ. ಆದ್ರೆ ಯಮಕಿಂಕರರು ತಮ್ಮ ಆಯುಧಗಳಿಂದ ಅವನಿಗೆ ಹೆದರಿಸಿ ಅವನ ಆತ್ಮ ಮತ್ತೆ ದೇಹದ ಒಳಗೆ ಸೇರಿದ ಹಾಗೆ ಮಾಡ್ತಾರೆ. ಅವರು ಆತ್ಮವನ್ನ ಬಲವಂತದಿಂದ ತಮ್ಮ ಜೊತೆ ಕರೆದುಕೊಂಡು ಹೋಗ್ತಾರೆ. ಇದೇ ಕಾರಣಕ್ಕಾಗಿ ಸತ್ತ ವ್ಯಕ್ತಿಯ ದೇಹವನ್ನು ಒಬ್ಬಂಟಿಯಾಗಿ ಬಿಡಬಾರದು. ಅದನ್ನ ಶುದ್ಧಗೊಳಿಸಿ ಅಂತಿಮ ಕಾರ್ಯದಲ್ಲಿ ಮಾಡಬೇಕಾದಂತ ಎಲ್ಲಾ ಪ್ರಕ್ರಿಯೆಗಳನ್ನು ಕೂಡ ಮಾಡಿನೇ ಮುಗಿಸ್ಬೇಕು. ಇಲ್ವಾದ್ರೆ ಆ ವ್ಯಕ್ತಿಗೆ ಮೋಕ್ಷ ಪ್ರಾಪ್ತಿಯಾಗಲ್ಲ. ಹಾಗಾಗಿನೇ ನಮ್ಮಲ್ಲಿ ಯಾರೇ ಸತ್ರು ಕೂಡ ಅವರ ದೇಹವನ್ನ ಸಂಸ್ಕರಿಸುವಂತ ಮೊದಲು ಶುದ್ಧ ನೀರಿನಿಂದ ತೊಳಿತಾರೆ. ಈ ರೀತಿ ಮಾಡಿದ್ರೆ ಆ ದೇಹದ ಮೇಲಿನ ಸೂತಕ ದೂರ ಆಗುತ್ತೆ ಅನ್ನುವಂತ ನಂಬಿಕೆ ಇದೆ. ಇದರಿಂದಾಗಿ ಆ ವ್ಯಕ್ತಿಯ ದೇಹ ಬಾಹ್ಯವಾಗಿ ಸ್ವಚ್ಛವಾಗುತ್ತೆ. ಇದರಿಂದ ಅವನ ಅಂತಿಮ ಯಾತ್ರೆ ಸುಗಮ ಆಗೋದಿಕ್ಕೆ ಸಾಧ್ಯ ಆಗುತ್ತೆ. ಹಾಗೂ ಆ ವ್ಯಕ್ತಿಯ ಹಳೆ ಬಟ್ಟೆಗಳನ್ನ ತೆಗೆದು ಹೊಸ ಶುದ್ಧ ಬಿಳಿ ವಸ್ತ್ರವನ್ನ ತೊಡಿಸ್ತಾರೆ. ಧರಿಸುವಂತ ಮುನ್ನ ಅದನ್ನ ಗಂಗಾಜಲ ಅಥವಾ ಗೋಮೂತ್ರದಿಂದ ಸಿಂಪಡಿಸಿ ಶುದ್ಧ ಮಾಡಲಾಗುತ್ತೆ. ಹೀಗೆ ಮಾಡಿದಾಗ ಆ ವಸ್ತ್ರ ಆ ವ್ಯಕ್ತಿಗೆ ಒಂದು ರಕ್ಷಾ ಕವಚದ ಹಾಗೆ ಪರಿಣಮಿಸಿ ಅವನ ಬಳಿಗೆ ಯಾವುದೇ ದುಷ್ಟಶಕ್ತಿ ಬಾರದೆ ಇರುವ ಹಾಗೆ ತಡೆಯುತ್ತೆ. ಸತ್ತ ನಂತರ ಮಾಡಬೇಕಾದಂತ ಎಷ್ಟೋ ಕ್ರಿಯೆಗಳಲ್ಲಿ ಈ ಸ್ನಾನ ಹಾಗೂ ಹೊಸ ವಸ್ತ್ರ ಧಾರಣೆ ಇವು ಕೂಡ ಮುಖ್ಯವಾದವು. ಹಾಗೂ ಆ ವ್ಯಕ್ತಿಯ ದೇಹದ ಮೇಲೆ ತುಳಸಿ ದಳವನ್ನ ಗಂಗಾಜಲದಲ್ಲಿ ಅದ್ದಿ ಲೇಪನವನ್ನು ಕೂಡ ಮಾಡ್ತಾರೆ. ಈ ತುಳಸಿಗೆ ದಿವ್ಯ ಶಕ್ತಿ ಇದೆ. ಹಾಗಾಗಿ ಇದರಿಂದ ಯಾವುದೇ ಕ್ರಿಮಿಕೀಟ ಹಾಗೂ ವಾತಾವರಣದ ವಿಷ ಆ ದೇಹಕ್ಕೆ ಸೋಕೋದಿಲ್ಲ. ಅದಲ್ಲದೆ ಇದು ವಾತಾವರಣದ ಕಲ್ಮಶವನ್ನು ಕೂಡ ಶುದ್ಧಗೊಳಿಸುತ್ತೆ. ಇದೆಲ್ಲ ಆದ ನಂತರ ಆ ಶವವನ್ನ ಸ್ಮಶಾನದ ಕಡೆ ಒಯ್ತಾರೆ. ಈ ಹೊತ್ತಿಗೆ ಆ ದೇಹದಿಂದ ಅದಾಗಲೇ ಬೇರ್ಪಟ್ಟಂತ ಆತ್ಮ ಇದೆಲ್ಲವನ್ನು ಕೂಡ ಮೇಲಿಂದ ಗಮನಿಸ್ತಾನೆ ಇರುತ್ತೆ. ನಂತರ ದೇಹವನ್ನ ಚಿತೆ ಮೇಲೆ ಇಡ್ತಾರೆ. ಮೇಲಿಡುವಂತ ಮೊದಲು ಆ ಚಿತೆಯನ್ನ ಕ್ಲೀನ್ ಮಾಡಿ ಸೌದೆಗಳಿಂದ ಹಾಗೂ ಸಗಣಿಯ ಒಣಗಿದಂತ ಬೆರಣಿಗಳಿಂದ ಜೋಡಿಸಲಾಗುತ್ತೆ. ನಮ್ಮಲ್ಲಿ ಕೆಲವರು ದೇಹವನ್ನ ಸುಟ್ರೆ ಇನ್ನು ಕೆಲವರು ಮಣ್ಣಲ್ಲಿ ಹೂಳ್ತಾರೆ. ಈ ದೇಹವನ್ನ ಆ ಚಿತೆ ಮೇಲೆ ನಿಧಾನವಾಗಿ ಇರಿಸಲಾಗುತ್ತೆ. ಅದರ ಸುತ್ತ ಮಡಕೆ ನೀರನ್ನು ಪ್ರೋಕ್ಷಣೆ ಮಾಡಲಾಗುತ್ತೆ. ಹಾಗೂ ಆ ವ್ಯಕ್ತಿಯ ಹಿರಿಯ ಮಗ ಕೈಯಲ್ಲಿ ಬೆಂಕಿಯ ಪಂಜನ ಹಿಡಿದುಕೊಂಡು ದೇಹಕ್ಕೂ ಹಾಗೂ ಚಿತೆಗೂ ಅಗ್ನಿ ಸ್ಪರ್ಶವನ್ನ ಮಾಡ್ತಾನೆ. ಆ ಅಗ್ನಿಯ ಜ್ವಾಲೆ ಸೌದೆ ಹಾಗೂ ದೇಹವನ್ನ ವ್ಯಾಪಿಸುತ್ತೆ. ಈ ಒಂದು ದೃಶ್ಯವನ್ನು ನೋಡುವಂತ ಆ ದೇಹಕ್ಕೆ ಸಂಬಂಧಪಟ್ಟಂತ ಪ್ರೀತಿ ಪಾತ್ರರು ಅತೀವ ದುಃಖದಿಂದ ಗೋಳಾಡ್ತಾರೆ. ಅವರನ್ನ ಬೀಳ್ಕೊಡುವಂತ ಆ ಸಂಕಟದಿಂದ ಕಣ್ಣೀರ್ ಹಾಕ್ತಾರೆ. ನಂತರ ಹೆಚ್ಚು ಕಾಲ ಅಲ್ಲಿ ನಿಲ್ದೆ ಅವರೆಲ್ಲ ಕಣ್ಮರೆ ಆಗ್ತಾರೆ. ಅಲ್ಲಿ ನಿಂತು ಅತ್ತವರಾಗ್ಲಿ ಅಥವಾ ದುಃಖ ಪಟ್ಟವರಾಗ್ಲಿ ಯಾರು ಕೂಡ ಆ ದೇಹದ ಜೊತೆ ಚಿತಾಗಮನವನ್ನ ಮಾಡೋದಿಲ್ಲ. ಇದರ ಅರ್ಥ ತಾನು ನಮ್ದಂತ ಅಥವಾ ತಾನು ಯಾರಿಗಾಗಿ ತನ್ನ ಜೀವನವಿಡೀ ಕಷ್ಟಪಟ್ಟಿದ್ನೋ ಅವರು ಕೂಡ ಕೊನೆಗಾಲದಲ್ಲಿ ಆ ವ್ಯಕ್ತಿಯ ಹಿಂದೆ ಬರೋದಿಲ್ಲ ಎನ್ನುವುದರ ಸಂಕೇತ ಇದಾಗಿರುತ್ತೆ. ಮನೆಗೆ ಬಂದ ನಂತರ ಆ ವ್ಯಕ್ತಿಯ ಹಿರಿಮಗ ಆ ಶೋಕ ಸೂಚಕದ ಪ್ರತೀಕವಾಗಿ ತನ್ನ ತಲೆ ಕೂದಲನ್ನ ಕ್ಷೌರ ಮಾಡಿಸ್ಕೊಳ್ತಾನೆ. ಇದರ ಅರ್ಥ ತಮ್ಮ ಮನೆಯಲ್ಲಿ ಒಂದು ವಿಷಾದಕರ ಘಟನೆ ಆಗಿದೆ ಹಾಗೂ ತಮ್ಮ ಮನೆಯ ಹಿರಿಯ ವ್ಯಕ್ತಿ ನಮ್ಮನ್ನೆಲ್ಲ ಅಗಲಿ ಮರಳಿ ಬಾರದಂತ ಲೋಕದ ಕಡೆಗೆ ಪ್ರಯಾಣವನ್ನ ಮಾಡಿದ್ದಾರೆ ಎನ್ನುವಂತ ನೋವಿನ ಸೂಚನೆ ಅದು. ಇದಾದ ನಂತರ ಸತ್ತ ವ್ಯಕ್ತಿ ಆತ್ಮ ಯಮಕಿಂಕರರ ಜೊತೆ ತನ್ನ ಕೊನೆ ಪ್ರಯಾಣವನ್ನ ನಡೆಸುತ್ತೆ. ಇದು ಇಲ್ಲಿಂದ ಪರಲೋಕ ತಲುಪೋದಕ್ಕೆ ತುಂಬಾ ಸಮಯ ಬೇಕು. ಇದು ತುಂಬಾ ಚಿತ್ರ ವಿಚಿತ್ರ ಸಂಗತಿಗಳನ್ನ ಹಾಗೂ ಭಯಾನಕ ಸ್ಥಿತಿ ಸನ್ನಿವೇಶಗಳನ್ನ ತನ್ನ ಸುತ್ತಮುತ್ತ ನೋಡುತ್ತೆ. ಅದರ ಸುತ್ತ ಇರುವಂತ ಎಲ್ಲಾ ಸ್ಥಳ ಕೂಡ ಬೆಂಕಿಯಿಂದ ಆವರಿಸಲ್ಪಟ್ಟಿರುತ್ತೆ. ಇಲ್ಲಿ ಯಾರೇ ಸತ್ರು ಕೂಡ ಅವ್ರಿಗಾಗಿ ಪಿಂಡ ಪ್ರದಾನ ಮಾಡುವಂತ ಕಾರ್ಯ ಮೊದಲಿಂದನೂ ಕೂಡ ನಡೆದುಕೊಂಡು ಬಂದಿದೆ. ಸತ್ತ ನಂತರ ಮಾಡಬೇಕಾದಂತ ಮುಖ್ಯ ವಿಧಿವಿಧಾನಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಲಾಗುತ್ತೆ. ಇದನ್ನ ಸತ್ತವ್ರಿಗೆ ಹಾಗೂ ನಮ್ಮ ಪೂರ್ವಿಕರಿಗೆ ಮತ್ತೆ ಹಿರಿಯರಿಗೂ ಸಮರ್ಪಿಸಲಾಗುತ್ತೆ. ಪಿಂಡ ಅಂದ್ರೆ ಮನೆಯಲ್ಲಿ ತಯಾರು ಮಾಡದಂತ ಅನ್ನದ ಉಂಡೆ. ಅದಕ್ಕೆ ಎಳ್ಳು ಸೇರಿದಂತೆ ಮೊದಲಾದಂತ ಇತರ ಪದಾರ್ಥಗಳನ್ನ ಸೇರಿಸಿ ಬೆರೆಸಲಾಗುತ್ತೆ. ಕೆಲವು ಕಡೆ ಮಜ್ಜಿಗೆ ಅಥವಾ ಮೊಸರಿನೊಂದಿಗೆ ಅನ್ನವನ್ನ ಈ ರೀತಿ ಉಂಡೆ ಮಾಡಿ ಕಲಸಿ ಇಡುವಂತ ಪರಂಪರೆ ಕೂಡ ಇದೆ. ಈ ರೀತಿ ಮಾಡಿದ್ರೆ ಸತ್ತವರ ಆತ್ಮಕ್ಕೆ ಸಂತೃಪ್ತಿ ಹಾಗೂ ಸದ್ಗತಿ ಸಿಗುತ್ತೆ ಅನ್ನುವಂತ ವಾಡಿಕೆ ನಮ್ಮದು. ಇದನ್ನ ಅವರು ಕಾಗೆಗಳ ಮೂಲಕ ಹಾಗೂ
ನಾಯಿಗಳ ರೂಪದಲ್ಲಿ ಬಂದು ಸೇವಿಸಿ ಸಂತೃಪ್ತರಾಗಿ ಹೋಗ್ತಾರೆ ಅಂತ ಎಲ್ಲರೂ ಕೂಡ ನಂಬ್ತಾರೆ. ಇನ್ನು ದೇಹವನ್ನ ಬಿಟ್ಟು ಯಮಕಿಂಕರರ ಜೊತೆ ಹೋದಂತ ಆತ್ಮದ ಪರಿಸ್ಥಿತಿ ತುಂಬಾ ಘೋರವಾಗಿರುತ್ತೆ. ಯಾವುದೇ ವ್ಯಕ್ತಿಯ ಆತ್ಮ ಸತ್ತ ನಂತರ ಯಮಕಿಂಕರರ ಜೊತೆ ಮೊದಲು ನೇರವಾಗಿ ನರಕಕ್ಕೆ ಹೋಗುತ್ತೆ. ಈ ಒಂದು ಸಮಯದಲ್ಲಿ ಹಲವಾರು ಭಯಾನಕ ದೃಶ್ಯಾವಳಿಗಳನ್ನು ಕೂಡ ಅದು ನೋಡ್ಬೇಕಾಗುತ್ತೆ. ಇಂಥ ಕಷ್ಟಕರ ಸನ್ನಿವೇಶಗಳನ್ನ ಅದು ತಾನು ಒಬ್ಬಂಟಿಯಾಗಿ ನಿಂತು ಎದುರಿಸಬೇಕು. ಇದನ್ನೆಲ್ಲ ನೋಡುವಂತ ಆ ಆತ್ಮ ನಾನ್ಯಾಕೆ ಇಲ್ಲಿದ್ದೇನೆ, ನನ್ನನ್ನ ಯಾಕೆ ಕರೆದುಕೊಂಡು ಬಂದಿದ್ದಾರೆ, ದಯವಿಟ್ಟು ನನ್ನನ್ನ ಮನೆಗ್ ಬಿಟ್ ಬನ್ನಿ ಅಂತೆಲ್ಲ ಅದು ಗೋಳಾಡುತ್ತೆ. ತನಗೆ ಬಂದಂತ ದುಸ್ಥಿತಿನ ಎಂದು ಕಣ್ಣೀರನ್ನ ಹಾಕುತ್ತೆ. ಆದ್ರೆ ಅದೆಷ್ಟೇ ಗೋಗರಿದ್ರೂ ಕೂಡ ಯಾರು ಅದಕ್ಕೆ ಒಂದಿಷ್ಟು ಕೂಡ ಕನಿಕರವನ್ನ ತೋರಿಸೋದಿಲ್ಲ. ಅದರ ಕೊನೆ ಯಾತ್ರೆಯಲ್ಲಿ ಅತ್ಯಂತ ಕಷ್ಟಕರವಾದಂತ ಪ್ರಯಾಣ ಅಂದ್ರೆ ಅದು ವೈತರಣಿ ನದಿಯನ್ನ ದಾಟುವುದು. ಪಾಪ ಮಾಡದಂತ ಎಲ್ಲರೂ ಕೂಡ ಈ ನದಿಯನ್ನ ದಾಟಿ ಹೋಗ್ಲೇಬೇಕು ಅನ್ನುವಂತ ನಿಯಮ ಗರುಡ ಪುರಾಣದಲ್ಲಿ ಬರುತ್ತೆ. ಕೇವಲ ಅತಿ ಹೆಚ್ಚು ಪಾಪ ಮಾಡಿದವರು ಮಾತ್ರನೇ ಈ ನದಿಯನ್ನ ದಾಟಿ ನರಕದ ದಕ್ಷಿಣ ದಿಕ್ಕಿನ ಬಾಗಿಲ ಕಡೆಗೆ ಹೋಗ್ಬೇಕು. ಏಕೆಂದ್ರೆ ಈ ನದಿಯನ್ನ ದಾಟಿ ಹೋದ್ರೆ ಅದು ನರಕದ ದಕ್ಷಿಣ ತುದಿಯ ಬಾಗಿಲ ಕಡೆಗೆ ತೆರೆದುಕೊಳ್ಳುತ್ತೆ. ಈ ನದಿ ದಾಟೋದಕ್ಕೆ 13 ದಿನಗಳ ಸಮಯ ಬೇಕಂತೆ. ಈ ನದಿಯ ತುಂಬಾ ನೀರಿನ ಬದಲು ರಕ್ತ, ಮಾಂಸ, ಎಲುಬುಗಳು ಹಾಗೂ ಕೊಳತ ಶವಗಳ ರಾಶಿ ಇರುತ್ತೆ. ಅದೆಲ್ಲವನ್ನು ಕೂಡ ದಾಟ್ಕೊಂಡು ಹೋಗುವಾಗ ಮಾಂಸ ತಿನ್ನುವಂತ ಕ್ರಿಮಿ ಕೀಟ, ಮೊಸಳೆಗಳು ಹಾಗೂ ಇತರ ದೈತ್ಯಾಕಾರದ ಜೀವಿಗಳು ಇಲ್ಲಿ ನಿಮ್ಗೆ ಎದುರಾಗ್ತವೆ. ಇವೆಲ್ಲ ನೋಡೋದಕ್ಕೆ ತುಂಬಾ ಉಗ್ರವಾಗಿಯೂ ಭಯಂಕರವಾಗಿಯೂ ಇರ್ತವೆ. ಅಲ್ಲಿ ಎಷ್ಟೇ ಭಯವಾದ್ರೂ ಕೂಡ ಆತ್ಮ ಒಬ್ಬಂಟಿಯಾಗಿನೇ ಇದೆಲ್ಲವನ್ನು ಕೂಡ ಎದುರಿಸ್ಕೊಂಡು ಹೋಗ್ಬೇಕು. ಈ ನದಿಯನ್ನ ದಾಟುವಾಗ ನಮ್ಗೆ ನಾವು ಮಾಡದಂತ ಪಾಪದ ಕೆಲಸಗಳು ಮತ್ತೊಮ್ಮೆ ನೆನಪಿಗೆ ಬರ್ತವೆ. ನಾವು ಎಷ್ಟು ತೀಕ್ಷ್ಣವಾದಂತ ಪಾಪವನ್ನ ಮಾಡಿರ್ತೀವೋ ಅಷ್ಟು ಕಷ್ಟಕರವಾಗಿ ಅವನ ನದಿಯನ್ನ ನಾವು ದಾಟಬೇಕಾದಂತ ಸ್ಥಿತಿ ಇರುತ್ತೆ. ಈ 13 ದಿನಗಳ ಪ್ರಯಾಣದಲ್ಲಿ ಆ ಆತ್ಮಕ್ಕೆ ಯಾರು ಕೂಡ ತಿನ್ನೋದಕ್ಕೆ ಆಹಾರ, ನೀರು ಏನನ್ನು ಕೂಡ ಕೊಡೋದಿಲ್ಲ. ಹಸಿವಿನಿಂದ, ಬಾಯಾರಿಕೆಯಿಂದ ಬಳಲಿ ಕಂಗೆಟ್ಟು ಆ ಆತ್ಮದ ಶಕ್ತಿ ಕುಂದು ಹೋಗಿರುತ್ತೆ. 13 ದಿನಗಳ ಆ ಘೋರ ನರಕದ ಯಾತ್ರೆಯನ್ನ ಅದು ವಿಧಿಯಿಲ್ಲದೆ ಎದುರಿಸಲೇಬೇಕು. ಇದೇ ಕಾರಣಕ್ಕೆ ಯಾವುದೇ ವ್ಯಕ್ತಿ ಸತ್ತ 13 ದಿನದವರೆಗೂ ಪಿಂಡ ಪ್ರದಾನ, ಅವನ ಶವ ಸಂಸ್ಕಾರ ಹಾಗೂ ಸತ್ತಂತ ಕಾರ್ಯದ ಕೆಲಸಗಳೆಲ್ಲವನ್ನೂ ಕೂಡ ಚಾಚು ತಪ್ಪದೆ ಶಾಸ್ತ್ರೋಕ್ತವಾಗಿ ಪ್ರತಿಯೊಬ್ಬರು ಕೂಡ ನಡೆಸಲೇಬೇಕು ಎಂಬ ನಿಯಮ ಇದೆ. ಇಲ್ಲಿ ನಾವು ಎಷ್ಟು ಶಾಸ್ತ್ರಬದ್ಧವಾಗಿ ಈ ಒಂದು ಕ್ರಿಯೆಗಳನ್ನ ಸತ್ತವ್ರಿಗಾಗಿ ನಡೆಸ್ಕೊಡ್ತೀವೋ ಅಷ್ಟು ಅವ್ರಿಗೆ ಮೇಲ್ಗಡೆ ಕಷ್ಟ ಕಡಿಮೆ ಆಗುತ್ತೆ. ಇಲ್ಲಿ ಸತ್ತವ್ರಿಗಾಗಿ ಬದುಕ್ತವರು ಮಾಡಿ ಇಡುವಂತ ಪಿಂಡ ಸೇರದಂತೆ ಮೊದಲಾದಂತ ಪದಾರ್ಥಗಳೇ ಆ 13 ದಿನಗಳ ಕಾಲ ಆ ಆತ್ಮಕ್ಕೆ ಆಹಾರವಾಗಿ ಪರಿಣಮಿಸುತ್ತಂತೆ. ಇದೇ ಕಾರಣಕ್ಕೆ ವ್ಯಕ್ತಿ ಸತ್ತಂತ ಮೊದಲ ದಿನದಿಂದ ಹಿಡಿದು 13 ಅಥವಾ 16 ದಿನಗಳ ಒಳಗೆ ಮಾಡಬೇಕಾದಂತ ಎಲ್ಲಾ ವಿಧಿಗಳನ್ನು ಕೂಡ ಪ್ರತಿಯೊಬ್ಬರು ಶಾಸ್ತ್ರಮಯವಾಗಿ ಮಾಡ್ತಾರೆ. ಇಷ್ಟು ಕಾಲ ಸತ್ತ ವ್ಯಕ್ತಿ ಆತ್ಮ ಸದ್ಗತಿ ಹಾಗೂ ಮೋಕ್ಷಕ್ಕಾಗಿ ಒಬ್ಬಂಟಿಯಾಗಿ ದಿಕ್ಕಿಲ್ದೆ ಅನಾಥವಾಗಿ ಅಲಿತಾನೆ ಇರುತ್ತೆ ಅಂತ ಹೇಳಲಾಗುತ್ತೆ. ಅದು ನಮ್ ಜೊತೆ ಇದ್ರೂ ಕೂಡ ನಮ್ಗೆ ಕಾಣಿಸೋದಿಲ್ಲ. ನಾವು ಮಾಡುವಂತ ಕೆಲಸ, ನಮ್ಮ ಕಣ್ಣೀರು, ವ್ಯತೆ ಇದೆಲ್ಲವನ್ನು ಕೂಡ ನೋಡಿ ಕಂಗಾಲಾಗುವಂತ ಅದು ಏನು ಕೂಡ ಮಾಡದೆ ಒಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ಇರುತ್ತೆ. ಈ ಕಾರ್ಯಗಳೆಲ್ಲ ಮುಗಿದ ನಂತರ ಇದು ಆ ಕುಟುಂಬದ ಎಲ್ಲರನ್ನೂ ಒಂದೇ ಕಡೆ ಬೆಸೆಯುತ್ತೆ. ಈ ಕುಟುಂಬದವ್ರ ನಡುವೆ ಏನೇ ಮನಸ್ತಾಪ, ಅಂತರ, ಕಂದಕ ಇದ್ರೂ ಕೂಡ ವ್ಯಕ್ತಿ ಸತ್ತ ನಂತರ ಅವರೆಲ್ಲ ಅದನ್ನ ಮರೆತು ಒಂದೇ ಕಡೆ ಸೇರ್ತಾರೆ. ಹಾಗೂ ಸತ್ತ ವ್ಯಕ್ತಿಯಂತ ಅಗಲಿಕೆ ಅವ್ರಿಗೆಲ್ಲ ಒಂದೇ ವಿಧವಾದಂತ ನೋವನ್ನ ಉಂಟು ಮಾಡುತ್ತೆ. ಇನ್ನು 1 ರಿಂದ 16 ದಿನಗಳ ಅಥವಾ 13 ದಿನಗಳ ಒಳಗೆ ಮಾಡಬೇಕಾದಂತ ಎಲ್ಲಾ ಕಾರ್ಯಗಳನ್ನು ಕೂಡ ಶಾಸ್ತ್ರಮಯವಾಗಿ ಮಾಡಿದಾಗಲೇ ಆ ಒಂದು ಆತ್ಮಕ್ಕೆ ಸಲ್ಲಬೇಕಾದಂತ ಸದ್ಗತಿ ಹಾಗೂ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಗರುಡ ಪುರಾಣ ಹಾಗೂ ಹಿಂದೂ ಮತದ ಸಾಕಷ್ಟು ಶಾಸ್ತ್ರ ಗ್ರಂಥಗಳಲ್ಲಿ ತಿಳಿಸಲಾಗಿದೆ. ಅನೇಕರು ತಾವು ಮಾಡುವಂತ ಪಿಂಡಗಳನ್ನ ಸಾಕಷ್ಟು ನದಿಗಳ ಮೂಲಕ ಬಿಡ್ತಾರೆ ಹಾಗೂ ವೈತರಣಿ ನದಿಯಲ್ಲಿ ಹಾದು ಹೋಗುವಂತ ಆತ್ಮಗಳಿಗೆ ಆಹಾರವಾಗಿ ಅದು ಉಪಯೋಗ ಆಗುತ್ತೆ ಎಂಬ ನಂಬಿಕೆ ಇದೆ. ಇನ್ನು ನಮ್ಮ ಹಿರಿಯರು ಯಾವುದೇ ಇಂಥ ಶಾಸ್ತ್ರ ವಿಧಾನಗಳನ್ನ ಸುಮ್ಮನೆ ಕೆಲಸ ಇಲ್ಲದೆ ಮಾಡಿಲ್ಲ. ಈ ಒಂದೊಂದಕ್ಕೂ ಅದರದೇ ಆದಂತ ಅಗೋಚರವಾದಂತ ಹಿನ್ನೆಲೆ ಹಾಗೂ ಮಹತ್ವ ಇದೆ. ಈ ಒಂದು ವಿಷಯಗಳು ಅಲ್ಪಮತಿಯ ನಮ್ಗೆ ನಿಮ್ಗೆ ತಕ್ಷಣಕ್ಕೆ ಗೊತ್ತಾಗದೆ ಇರಬಹುದು. ಆದ್ರೆ ನಮ್ಮ ಪೂರ್ವಜರಿಗೆ ಇವುಗಳ ಅರ್ಥ ಹಾಗೂ ಮಹತ್ವ ಚೆನ್ನಾಗೇನೆ ಗೊತ್ತಿತ್ತು. ಇವುಗಳ ಅಗತ್ಯತೆ ಬಗ್ಗೆ ಅವರು ತುಂಬಾ ಗಾಢವಾಗಿಯೇ ತಿಳ್ಕೊಂಡಿದ್ರು ಹಾಗೂ ಇವುಗಳನ್ನ ನಡೆಸಿ ತಮ್ಮ ಮುಂದಿನ ಪೀಳಿಗೆಯವರೆಗೂ ತಿಳಿಸಿ ಹೋದ್ರು. ಅದನ್ನೇ ಎಲ್ಲರೂ ಇವತ್ತು ಪಾಲಿಸಿಕೊಂಡು ಬಂದಿರೋದು. ವೀಕ್ಷಕರೇ, ಮಹಾಭಾರತದ ಕಥೆಯಲ್ಲಿ ಸಾಗರ ಎಂಬ ಹೆಸರಿನ ಒಬ್ಬ ರಾಜ ಇರ್ತಾನೆ. ಇವನಿಗೆ ಒಟ್ಟು 60,000ಕ್ಕೂ ಹೆಚ್ಚಿನ ಮಕ್ಕಳು ಇದ್ರು. ಇವನು ತುಂಬಾ ಶಕ್ತಿವಂತ. ತಮ್ಮ ಸುತ್ತಮುತ್ತಲ ಇದ್ದಂತ ಎಲ್ಲಾ ರಾಜ್ಯದ ರಾಜರು ಹಾಗೂ ಸಾಮ್ರಾಜ್ಯಗಳನ್ನ ಗೆದ್ದಿದ್ದಂತ ಇವನು ಒಂದ್ಸಲ ಅಶ್ವಮೇಧ ಯಾಗವನ್ನ ಮಾಡಿ ತನ್ನ ಶಕ್ತಿಯನ್ನ ನಿರೂಪಣೆ ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ. ಅಶ್ವಮೇಧ ಯಾಗದ ನಂತರ ಕುದುರೆಯನ್ನ ಬಲಿ ಕೊಡುವಂತ ವಾಡಿಕೆ ಇತ್ತು. ಯಾರು 100 ಅಶ್ವಮೇಧ ಯಾಗಗಳನ್ನ ಮಾಡ್ತಾರೋ ಅವರು ಸ್ವರ್ಗದಲ್ಲಿ ಇಂದ್ರನ ಪದವಿಯನ್ನು ಹೊಂದಬಹುದು ಅನ್ನುವಂತ ಶಾಸ್ತ್ರ ಇತ್ತು. ಈ ರೀತಿ ಸಾಗರ ಎಂಬ ರಾಜ 99 ಸಲ ಅಶ್ವಮೇಧ ಯಾಗ ಮಾಡಿದ ನಂತರ 100ನೇ ಯಾಗವನ್ನ ಮಾಡೋದಕ್ಕೆ ಮುಂದಾದಾಗ ಅವನ 100ನೇ ಕುದುರೆಯನ್ನ ಇಂದ್ರ ತನ್ನ ಪದವಿಯನ್ನ ಉಳಿಸ್ಕೊಳ್ಳುವಂತ ಸಲುವಾಗಿ ಕಳ್ಳತನವನ್ನ ಮಾಡಿಸ್ತಾನೆ. ಈ ರೀತಿ ಕಳ್ಳತನ ಆದಂತ ಕುದುರೆಯನ್ನ ಮಹರ್ಷಿ ಕಪಿಲ ಮುನಿ ಬಳಿ ಅಡಗಿಸಿ ಇಟ್ಟಿದ್ದ. ಈ ಒಂದು ವಿಷಯ ಗೊತ್ತಾದಂತ ರಾಜನ 60,000 ಮಕ್ಕಳು ಆ ಕುದುರೆಯನ್ನ ಹುಡುಕಿ ತಂದು ಬಲಿ ಕೊಡುವಂತ ಸಲುವಾಗಿ ಅಲ್ಲಿಗೆ ಬಂದಿದ್ರು. ಅವರು ಮಹರ್ಷಿ ಕಪಿಲ ಮುನಿಯ ಬಳಿ ಬಂದು ಅಶ್ವವನ್ನ ತಮಗೆ ಕೊಡುವಂತ ಒತ್ತಾಯ ಮಾಡಿದಾಗ ಅವನಿಗೆ ಕೋಪ ಬಂದು ಒಂದೇ ಭಸ್ಮದಿಂದ ಅವರನ್ನೆಲ್ಲ ನಾಶ ಮಾಡ್ತಾನೆ.
ತಮ್ಮ ಸಮಯಕ್ಕಿಂತ ಮುಂಚೆನೆ ಅವರು ಸತ್ತು ಹೋಗಿದ್ರಿಂದ ಸರಿಯಾದ ಸದ್ಗತಿ ಹಾಗೂ ಮೋಕ್ಷ ಸಿಗದೆ ಅವರ ಆತ್ಮಗಳು ಪರಿತಪಿಸ್ತವೆ ಹಾಗೂ ಮಧ್ಯಂತರ ಲೋಕದಲ್ಲಿ ಅಲ್ದು ತೀವ್ರವಾಗಿ ವ್ಯಥೆಯನ್ನ ಪಡ್ತವೆ. ಈ ಒಂದು ವಿಷಯ ಗೊತ್ತಾಗಿ ಅಲ್ಲಿದ್ದಂತ ರಾಜ ಆ ಮಹರ್ಷಿ ಬಳಿ ಬಂದು ಕ್ಷಮೆಯನ್ನ ಕೋರಿ ಅವರನ್ನೆಲ್ಲ ಮನ್ನಿಸು ಹಾಗೂ ಮತ್ತೆ ಅವ್ರಿಗೆಲ್ಲ ಜೀವ ಕೊಡುವಂತ ಬೇಡಿಕೊಂಡಾಗ ರಾಜನ ಮನವಿಗೆ ತಲೆದೂಗ್ದಂತ ಮಹರ್ಷಿ ಒಂದು ಭಸ್ಮವನ್ನ ಅವನಿಗೆ ಕೊಟ್ಟು ಇದನ್ನ ಗಂಗಾ ನದಿಯಲ್ಲಿ ಬೆರೆಸಿ ಕ್ಲೀನ್ ಮಾಡು, ಅದರಿಂದ ಅವ್ರಿಗೆಲ್ಲ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾನೆ. ಅದನ್ನ ಆ ರಾಜ ಗಂಗಾ ನದಿಯಲ್ಲಿ ತೇಲಿ ಬಿಟ್ಟಾಗ ಅವ್ರಿಗೆಲ್ಲ ಮತ್ತೆ ಜೀವ ಬಂದು ಮಹರ್ಷಿಯ ಬಳಿ ಬಂದು ಕ್ಷಮೆಯನ್ನ ಕೋರ್ತಾರೆ. ಹೀಗಾಗಿನೇ ಅವತ್ತಿನಿಂದ ಇವತ್ತಿನವರೆಗೂ ಸತ್ತವರ ಅಸ್ಥಿಯನ್ನ ಗಂಗಾ ನದಿ ಅಥವಾ ಯಾವುದೇ ಪುಣ್ಯ ನದಿಯಲ್ಲಿ ಲೀನ ಮಾಡುವಂತ ವಾಡಿಕೆ ದೇಶಾದ್ಯಂತ ಆಚರಣೆಯಲ್ಲಿದೆ. ಈ ರೀತಿ ಮಾಡಿದ್ರೆ ಮಾತ್ರ ಅವರ ಆತ್ಮಕ್ಕೆ ಸದ್ಗತಿ ಹಾಗೂ ಮುಕ್ತಿ ಸಿಗುತ್ತೆ ಅಂತ ಬಹುತೇಕ ಎಲ್ಲರೂ ನಂಬ್ತಾರೆ. ಸತ್ತ ಮನೆಯನ್ನ ಸೂತಕದ ಮನೆ ಅಂತಾನೂ ಕೂಡ ಕರೀತಾರೆ. ಆದ್ರೆ ಇಲ್ಲಿ ನಿಜವಾದಂತ ಆ ಸೂತಕ ಅನ್ನೋದು ಸತ್ತವರಿಗಾಗಿ ಬದುಕಿ ಮರುಗಿ ಕೊರಗೋರ ಮನ್ಸಲ್ಲಿರುತ್ತೆ. ಆ ಕುಟುಂಬದಲ್ಲಿ ಎಷ್ಟೇ ದ್ವೇಷ, ಕಲಹ, ಸಂಘರ್ಷ ಇದ್ರೂ ಕೂಡ ಆ ಕುಟುಂಬದ ಮುಖ್ಯ ವ್ಯಕ್ತಿಯ ಸಾವು ಅವರೆಲ್ಲರನ್ನೂ ಕೂಡ ಒಂದ್ ಕಡೆ ಸೇರಿಸಿ ಅವ್ರ ನಡುವೆ ಇದ್ದಂತ ಎಲ್ಲ ದ್ವೇಷ ಭಾವನೆಗಳನ್ನ ಮರೆಮಾಚುತ್ತೆ. ಅವರೆಲ್ಲರೂ ಎಲ್ಲವನ್ನೂ ಮರೆತು ಒಂದೇ ಕಡೆ ಸೇರ್ತಾರೆ. ಸತ್ತವರ ಮನೆಗಾಗಿ ಪ್ರತಿಯೊಬ್ಬರು ಕೂಡ ಕಂಬನಿಯನ್ನ ಮಿಡಿತಾರೆ. ಅಯ್ಯೋ ಪಾಪ ಎಂಬ ಕನಿಕರದ ಮಾತುಗಳನ್ನ ಆಡ್ತಾರೆ. ವೀಕ್ಷಕರೇ, ಇಲ್ಲಿ ಸಾವು ನೋವುಗಳು ತುಂಬಾ ಸಹಜ. ಆ ಒಂದು ಋಣವರ್ತುಲಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸಾವು ನೋವು ಎಲ್ಲರ ಮನೆಯಲ್ಲೂ ಕೂಡ ಸಂಭವಿಸುತ್ತೆ. ಹೀಗಾಗಿ ಯಾವುದೇ ವ್ಯಕ್ತಿಯ ಸಾವು ಕೊಡುವಂತ ದುಃಖ ಹಾಗೂ ವ್ಯಥೆ ಎಲ್ರಿಗೂ ಒಂದೇನೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಯಾರು ಕೂಡ ಯಾರ ಮೇಲೂ ಹಗೆ ಮತ್ತು ದ್ವೇಷವನ್ನ ಮಾಡದೆ ಆಗ್ರಹದ ಭಾವವನ್ನ ತೋರಿಸದೆ ಒಂದೇ ಮನೋಭಾವದಿಂದ ವರ್ತನೆಯನ್ನ ಮಾಡ್ತಾರೆ. ಇದು ಎಲ್ಲರ ನಡುವೆ ಇರುವಂತ ಪ್ರೀತಿ, ಅಭಿಮಾನ ಹಾಗೂ ಸಮಭಾವವನ್ನ ನಿರೂಪಿಸುತ್ತೆ. ಸಾವು ಅನ್ನೋದು ಸೂತಕವಲ್ಲ, ಅದು ನಮ್ಮ ಮನೆ ಹಾಗೂ ಮನಸ್ಸಿನ ಒಳಗಡೆ ಇರುವಂತ ಎಲ್ಲ ಕಹಿ ಹಾಗೂ ಸಿಹಿ ಭಾವನೆಗಳ ಸಮಾಗಮ ಮತ್ತು ನಮ್ಮ ಮನಸ್ಥಿತಿಗಳ ಪಾರದರ್ಶಕದ ಅವಲೋಕನ ಅಂತಾನೆ ಹೇಳಬಹುದು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.